ಎಲ್ಲ ಆತ್ಮೀಯ ಬಂಧು ಭಗಿನಿಯರಿಗೆ ಒಂದು ವಿಶೇಷವಾದಂಥ ಸಂತೋಷವಾದಂಥ ಸುದ್ದಿಯನ್ನು ಕೊಡ್ತಾ ಇದ್ದೀನಿ. ನಮ್ಮ ಯಲಹಂಕದಲ್ಲಿ ಅನೇಕ ಸರ್ಕಾರಿ PU ಕಾಲೇಜುಗಳು, ಡಿಗ್ರಿ ಕಾಲೇಜುಗಳು ಇವೆಲ್ಲವನ್ನು ಕೂಡ ಹೊಸದಾಗಿ ಮಾಡಿದ್ದೀವಿ. ಸೊ ಕಳೆದ 6 ತಿಂಗಳ ಹಿಂದೆ ನಾವು ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ITIಯನ್ನು ಕೂಡ ಉದ್ಘಾಟನೆಯನ್ನು ಮಾಡಿ ಅಲ್ಲಿನ ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ದೀವಿ. ಸೊ ನಾನು ಹಿಂದೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೆ. ನಮ್ಮ ಯಲಹಂಕದಲ್ಲಿ ಸಾಕಷ್ಟು ಜನ ಯುವಕರು ಉದ್ಯೋಗಕ್ಕೋಸ್ಕರ ಅವಕಾಶಗಳನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಟೆಕ್ನಿಕಲ್ಗೆ ಸಂಬಂಧಪಟ್ಟಂಗೆ ಒಂದು ಪಾಲಿಟೆಕ್ನಿಕ್ ಕಾಲೇಜನ್ನು ಮಾಡಿಕೊಡ್ಬೇಕು ಅಂಥೇಳಿ. ಸೊ ನಮಗೆ ಸ್ಥಳವನ್ನು ಕೇಳಿದರು. ನಾವು ನಮ್ಮ ರಾಜಾನಕುಂಟೆ ಅದ್ದೇ ವಿಶ್ವನಾಥಪುರ ಬಾರ್ಡ್ರಲ್ಲಿ ಜಾಗವನ್ನು ಕೂಡ ಕೊಟ್ಟು ಈಗ ಕಟ್ಟಡ ಕೂಡ ಪೂರ್ಣ ಆಗಿದೆ ಸರ್ಕಾರದ ಕಡೆಯಿಂದ. ಮತ್ತು ಈ ವರ್ಷದಿಂದನೇ 260 ಜನ ಮಕ್ಕಳಿಗೆ ಅಡ್ಮಿಷನ್ಗೆ ಕೂಡ ಸರ್ಕಾರ ಅನುಮೋದನೆಯನ್ನು ಕೂಡ ಕೊಟ್ಟಿದೆ. ಸೊ ಅದಕ್ಕೋಸ್ಕರ ಯಾರ್ಯಾರು ಆಸಕ್ತರಿದ್ದೀರಿ ದಯವಿಟ್ಟು ಅವರೆಲ್ಲರೂ ಕೂಡ ತಕ್ಷಣ ಅರ್ಜಿಗಳನ್ನು ಸಲ್ಲಿಸಿ. ಯಾಕಂದರೆ ಸೀಟುಗಳು ಭಾಳ ಕಡಿಮೆ ಇದೆ, ಡಿಮ್ಯಾಂಡ್ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ತಾವೆಲ್ಲ ಕೂಡ ತಕ್ಷಣ ನಮ್ಮ ಪಾಲಿಟೆಕ್ನಿಕ್ ಕಾಲೇಜ್ ಏನು ರಾಜಾನಕುಂಟೆ ಇದೆ ಅಲ್ಲಿ ಸಂಪರ್ಕವನ್ನು ಮಾಡಿ. ಅದರಲ್ಲಿ 4 ಕೋರ್ಸ್ಗಳನ್ನು ಇವತ್ತು ತಕ್ಷಣಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು 60 ಸೀಟ್ಗಳನ್ನು ಕೊಟ್ಟಿದ್ದಾರೆ, ಸಿವಿಲ್ ಇಂಜಿನಿಯರಿಂಗ್ 60 ಸೀಟ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 60, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 60 ಸೀಟ್ಗಳನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಸೊ ಆಸಕ್ತ ವಿದ್ಯಾರ್ಥಿನಿಯರು ತಕ್ಷಣ ಬರಬೇಕು. ಯಾಕಂದರೆ ನೀವು ಪಾಲಿಟೆಕ್ನಿಕ್ ಹೋಗಬೇಕಾದ್ರೆ ಬೆಂಗಳೂರಿನ ಭಾಳಷ್ಟು ದೂರ ಹೋಗಬೇಕಾಗ್ತದೆ ಸರ್ಕಾರಿದು. ಸೊ ಇದರೊಂದು ಸದುಪಯೋಗವನ್ನು ಪಡ್ಕೊಂಡ್ರೆ ನಾಳೆ ನಿಮಗೆ ಇವತ್ತೇನು ದೊಡ್ಡಬಳ್ಳಾಪುರ, ದಾಬಸ್ಪೇಟೆ, ಏರ್ಪೋರ್ಟ್ ಕಡೆ ಎಲ್ಲ ಸಾಕಷ್ಟು ಇಂಡಸ್ಟ್ರಿಗಳು ಬರ್ತಾಯಿದೆ. ಇದಕ್ಕೆ ಭಾಳ ಸ್ಕೋಪ್ ಇರ್ತದೆ. ಸೊ ನೀವು ಮುಗಿಯೋಷ್ಟರೊಳಗಡೆ ಅಲ್ಲಿ ಇಂಡಸ್ಟ್ರಿಗಳು ಬರ್ತದೆ ಮತ್ತು ನಿಮಗೆ ಈ ಒಂದು ಪರಿಣಿತಿ ಹೊಂದಿದವ್ರಿಗೆ ಅಲ್ಲಿ ಉದ್ಯೋಗ ಕೂಡ ಅವಕಾಶ ಸಿಗೋದ್ರಿಂದ ದಯವಿಟ್ಟು ಈ ಒಂದು ಸುವರ್ಣ ಅವಕಾಶವನ್ನು ಎಲ್ಲ ಪಡ್ಕೊಬೇಕು. ಮತ್ತು ತಮ್ಗೆ ಯಾರ್ಯಾರು ಗೊತ್ತಿದೆಯೋ ನಮ್ಮ ಎಲ್ಲ ಯಲಹಂಕದ ಬಂಧುಗಳಿಗೆ ಅವರೆಲ್ಲ ಕೂಡ ವಿದ್ಯಾರ್ಥಿಗಳಿಗೆ, ಆ ಪೋಷಕರಿಗೆ ತಿಳಿಸಿ ಈ ಕಾಲೇಜಿಗೆ ಬಂದು ಅಡ್ಮಿಷನ್ ಆಗೋದಕ್ಕೆ ಮಾಡಬೇಕು. ಮತ್ತು ವಿಶಾಲವಾದ 5 ಎಕರೆ ಜಾಗ ಕೊಟ್ಟಿರ್ತಕ್ಕಂಥದ್ದು, ಆಟದ ಮೈದಾನ ಎಲ್ಲ ಇದ್ದೀವಿ. ಇನ್ನೂ ಕೂಡ ಸಾಕಷ್ಟು ಡೆವಲಪ್ಮೆಂಟನ್ನು ಕೂಡ ಮಾಡ್ತೀವಿ. ಪಕ್ಕದಲ್ಲೇ ಸರ್ಕಾರಿ ಪ್ರೌಢಶಾಲೆ ಕಾಲೇಜು ಕೂಡ ಇದೆ, ಅಲ್ಲೂ ದೊಡ್ಡ ಆಟದ ಮೈದಾನವನ್ನು ಕೂಡ ಕೊಟ್ಟಿದ್ದೀವಿ. ಸೊ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ, ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಮತ್ತು ಈ ಕಾಲೇಜನ್ನು ನಮಗೆ ಮಂಜೂರು ಮಾಡಿಕೊಟ್ಟಂಥ ಶಿಕ್ಷಣ ಸಚಿವರಿಗೂ ಮತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನೀವಿನ್ನೂ ಆರ್ಟ್ ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.